ಬಿಗ್ ಡಿಬೇಟ್ಗೆ ಮತ್ತೊಮ್ಮೆ ಸ್ವಾಗತ. ಸಿದ್ದರಾಮಯ್ಯನವರ ಪ್ರತಿ ಬಾರಿನೂ ಕೂಡ ಇದೇ ರಾಜಕೀಯ ಚರ್ಚೆಗಳಾಗುತ್ತೆ. ನೆರೆ ಬಂತು ಆ ಸಂದರ್ಭದಲ್ಲೂ, ಬರ ಬಂತು ಆ ಸಂದರ್ಭದಲ್ಲಿ, ಈಗ ಬೆಂಗಳೂರಿನಲ್ಲಿ ಕಸ ಎತ್ತದಲ್ಲೂ 15 ದಿವಸ ಆಯಿತು. ಪ್ರತಿ ಸಂದರ್ಭದಲ್ಲೂ ಕೂಡ ಆಡಳಿತ ಪಕ್ಷದವರು ತಮ್ಮ ಏನೇನು ಡೆವಲಪ್ಮೆಂಟ್ ಬಗ್ಗೆ ಹೇಳ್ತಾರೆ, ವಿರೋಧ ಪಕ್ಷದವರು ಅದನ್ನು ನಿರಾಕರಿಸೋದು ಬರೀ ರಾಜಕಾರಣ ಆಗಿದೆ. ಸಾಮಾನ್ಯ ಜನರ ಸ್ಥಿತಿಗತಿನ ಯಾರು ನೋಡೋರು? ಬೆಲೆ ಏರಿಕೆ ಹೆಚ್ಚಾಗ್ತಾ ಇದೆ, ಕುಡಿಯೋಕೆ ನೀರಿಲ್ಲ, ರೈತರ ಸ್ಥಿತಿ ಚಿಂತಾಜನಕ. ರೈತರಿಗೆ ಅಟ್ಲೀಸ್ಟ್ ಅವರ ಕ್ರಾಪ್ ಇನ್ಶೂರೆನ್ಸ್ ಕೂಡ ತಲುಪ್ತಾ ಇಲ್ಲ. ಹಾಗಾದರೆ ಜನ ಯಾರನ್ನ ಕೇಳಬೇಕು? ಕಾಂಗ್ರೆಸ್ನವ್ರನ್ನ ನಂಬಬೇಕು, ಆಡಳಿತ ಪಕ್ಷದವ್ರನ್ನ ನಂಬಬೇಕು, ಯಾರನ್ನ ನಂಬಬೇಕು ಸಾಮಾನ್ಯ ಜನ? ಈಗ ವಿರೋಧ ಪಕ್ಷದವರು ಜನರ ಸಮಸ್ಯೆಗಳನ್ನು ಸರ್ಕಾರದ ಗಮನಕ್ಕೆ ತರ್ತಕ್ಕಂಥದ್ದು, ಅದನ್ನು ವಿಧಾನಸಭೆಯಲ್ಲಿ ಚರ್ಚೆ ಮಾಡ್ತಕ್ಕಂಥದ್ದು, ಪರಿಹಾರ ಸೂಚಿಸ್ತಕ್ಕಂಥದ್ದು, ಮತ್ತು ಒತ್ತಾಯ ಮಾಡ್ತಕ್ಕಂಥದ್ದು, ಹೋರಾಟ ಮಾಡ್ತಕ್ಕಂಥದ್ದು, ಈ ಕೆಲಸ ವಿರೋಧ ಪಕ್ಷದವ್ರು ಮಾಡ್ತಾರೆ. ಅಂದರೆ 1,00,000 ಕೋಟಿ ರೂಪಾಯಿ ಖರ್ಚು ಮಾಡ್ತಕ್ಕಂಥ ಅಧಿಕಾರ ಇರ್ತಕ್ಕಂಥದ್ದು ಸರ್ಕಾರ ನಡೆಸೋರಿಗೆ. ಇವತ್ತು ಕಾರ್ಪೊರೇಷನ್ನಲ್ಲಿ ಕಸ ವಿಲೇವಾರಿ ಆಗದೇ ಬಿದ್ದಿದೆ. ಅದೆಷ್ಟೋ 8,000 ಟನ್ನು ಬೆಂಗಳೂರು ಸಿಟಿ ಒಳಗಡೆ ಕಸ ಬಿದ್ದಿದೆ. ಯಾರು ಕಾರಣ ಇದಕ್ಕೆ? ಕಾರ್ಪೊರೇಷನ್ ನೆಗ್ಲಿಜೆನ್ಸ್ ಅಲ್ಲ? ಇದಕ್ಕೆ ಸರ್ಕಾರ ಇದೆಯಾ? ಇಲ್ಲಿ ಸರ್ಕಾರ ಏನು ಮಾಡ್ತಾ ಇದೆ? ಇಷ್ಟು ದಿನ ಆಗದೆ ಸರ್ಕಾರದ ಗಮನಕ್ಕೆ ಬಂದು ಕಾರ್ಪೊರೇಷನ್ನವ್ರು ಮಾಡೋಕ್ಕಾಗಿಲ್ಲ, ನೀವೇನು ಮಾಡ್ತಾ ಇದ್ದೀರಿ? ಸರ್ಕಾರ ಜೀವಂತವಾಗಿದೆ ಅಂತ ಹೇಳಬೇಕಾ? ಇಲ್ಲಿ ನೆರೆ ಬಂತು, ನೆರೆ ಬಂದಾಗ ಎಲ್ಲ ಸಾರ್ವಜನಿಕರೆಲ್ಲ ಒಂದಿಗೆ ಕೊಟ್ಟರು, ದಾನಿಗಳೆಲ್ಲ ಬಂದು ಮನೆಗಳು ಕಟ್ಟಿಸ್ಕೊಟ್ರು. ಕೇಂದ್ರ ಸರ್ಕಾರ ವಿಶೇಷವಾದಂಥ ಅನುದಾನ ಕೊಡ್ತು, 1,733 ಕೋಟಿ ರೂಪಾಯಿ ಕೊಟ್ಟರು ಅವತ್ತು NCCF ಫಂಡ್ನಿಂದ. ನೀವು ಇವತ್ತಿನವರೆಗೆ 56,000 ಮನೆನ 3 ವರ್ಷಗಳಾಯಿತು. ಈ ಸೆಪ್ಟೆಂಬರ್ 8ಗೆ 3 ವರ್ಷಗಳು. 3 ವರ್ಷ ಆದರೂ ಕೂಡ ಮನೆ ಕಟ್ಟಿಯವರು ಕೊಡೋಕ್ಕಾಗಿಲ್ಲ. 3 ವರ್ಷಗಳು. ವಿದ್ಯುತ್ ಶಕ್ತಿ ಇವ್ರು ಬಂದು 4 ವರ್ಷ ಆಯಿತು. ವಿದ್ಯುತ್ ಶಕ್ತಿ ಉತ್ಪಾದನೆ ಮಾಡ್ತೀವಿ ಅಂತ ಹೇಳಿದ್ರು. 10,000 ಮೆಗಾವ್ಯಾಟ್ ಹೋಗ್ತೀವಿ, ತಲುಪಿಸ್ತೀವಿ ನಾವು ಅಂತಂದು. 1 ಮೆಗಾವ್ಯಾಟ್ ವಿದ್ಯುತ್ತನ್ನು ಉತ್ಪಾದನೆ. ಆ ಬಳ್ಳಾರಿದಿರ್ಬೋದು, ರಾಯಚೂರಿದಿರ್ಬೋದು, ಹಿಂದೆ ಇದ್ದವು, ಮಂಗಳೂರಿದಿರ್ಬೋದು, ಅದು ಹಿಂದೆ ಮಾಡಿದ್ದವು. ಇವರು ಒಂದೇ ಒಂದು ಹೊಸ ವಿದ್ಯುತ್ ಘಟಕ ಮಾಡಿ ವಿದ್ಯುತ್ ಉತ್ಪಾದನೆ ಮಾಡಿದ್ದೀವಿ 4 ವರ್ಷದಲ್ಲಿ ಇಷ್ಟು ಮೆಗಾವ್ಯಾಟ್ ವಿದ್ಯುತ್ತು ಅಡಿಷ್ನಲ್ ಆಗಿ ನಾವು ಮಾಡಿದ್ದೀವಿ ಅಂತೇಳಿ ಹೊಸದಾಗಿ ಸೇರ್ಪಡೆ ಮಾಡಿದ್ದೀವಿ ಅಂತ ಮಾಡೋಕ್ಕಾಗಲಿ ಇವ್ರ ಕೈಯಲ್ಲಿ. ಇಂಥ ಬರಗಾಲ ಬಂದಿದೆ, ಹಳ್ಳಿಗಾಡಿನಲ್ಲಿ 2 ಗಂಟೆ 3 ಗಂಟೆ ವಿದ್ಯುತ್ ಸಿಗ್ತಾ ಇಲ್ಲ. ಅದರಿಂದಾಗಿ ಕುಡಿಯೋ ನೀರು ಸಿಗ್ತಾ ಇಲ್ಲ. ಆ ವಾಟರ್ ಸ್ಕೀಮ್ಗಳು ಪವರ್ ಇಲ್ಲದೆ ಟ್ಯಾಂಕಿಗೆ ನೀರು ತುಂಬಿಸೋಕ್ಕಾಗಲ್ಲ, ಕುಡಿಯೋಕ್ಕೆ ನೀರಿಲ್ಲ. ದೇರ್ ಇಸ್ ನೋ ಗೌರ್ಮೆಂಟ್ ಅಬ್ಸಲ್ಯೂಟ್ಲಿ. ಇವರು ರಾಜಕೀಯ ಮಾಡ್ಕೊಂಡು ಒಬ್ರಿಗೊಬ್ರು ಈಗ ಪ್ರವಾಸಕ್ಕೆ ಹೊರಟಿರೋದು ಯಾಕೆ? ರಾಜಕೀಯಕ್ಕೋಸ್ಕರ ಹೊರಟಿರ್ತಕ್ಕಂಥದ್ದು. ಕಳೆದ 1 ವರ್ಷದಿಂದ ಇತ್ತಲ್ಲ, ಇವರು ಮುಖ್ಯಮಂತ್ರಿ ಇಳಿಸ್ಲಿಕ್ಕೋಸ್ಕರ ಸದಾನಂದ ಗೌಡರನ್ನ ಬದಲಾವಣೆ ಮಾಡಲಿಕ್ಕೆ ಯಡಿಯೂರಪ್ಪ ಏನು ಮಾಡ್ತಾಯಿದ್ರು? ಎಲ್ಲ MLAಗಳ ಕರ್ಕೊಂಡು ಮನೇಲಿ ಸೇರಿಸೋದು, ಇನ್ನೊಬ್ಬರ ಮನೇಲಿ ಊಟ, ಒಬ್ಬರ ಮನೇಲಿ ತಿಂಡಿ, ರಿಸಾರ್ಟ್ನಲ್ಲಿ ವಾಸ್ತವ್ಯ, ಇವರೇ ಎಲ್ಲ ಇದಕ್ಕೆ ಕುಮ್ಮಕ್ಕೆ ಕೊಟ್ಕೊಂಡು ಓಡಾಡ್ತಿದ್ದವರಲ್ಲ. ಅವತ್ತು ಬರಗಾಲದ ಬಗ್ಗೆ ಜ್ಞಾಪಕ ಬಂದಿಲ್ಲ ಇವರಿಗೆ? ನಾಚಿಕೆ ಆಗಲ್ಲ ಇವರಿಗೆ? ಇವತ್ತು ಭಾಳ ಏನು ಬರಗಾಲದ ರೈತರು ಅವ್ರ ಜನರ ಕಷ್ಟ ಕಣ್ಣೋರ್ಸೋ ರೀತಿ ಹೊರಟಿದ್ದೀರಲ್ಲ ನೀವು. ಇದು ಡೋಂಗಿತನ. ಇದು ತಮ್ಮ ಸ್ವಾರ್ಥಕ್ಕೋಸ್ಕರ, ರಾಜಕಾರಣ ಮಾಡೋಕ್ಕೋಸ್ಕರ, ಕಳೆದೋಗಿರ್ತಕ್ಕಂಥ ಇಮೇಜನ್ನು ಮತ್ತೆ ರೀಗೈನ್ ಮಾಡೋಕ್ಕೋಸ್ಕರ ಮಾಡ್ತಾ ಇರ್ತಕ್ಕಂಥ ಪ್ರಯತ್ನವೇ ಹೊರತು ಬರಗಾಲದಲ್ಲಿ ಸಾಮಾನ್ಯ ಜನರ ಪ್ರಶ್ನೆ ಅದೇ. 60 ವರ್ಷದಲ್ಲಿ ಆಗದೇ ಇರೋ ಅಭಿವೃದ್ಧಿಯನ್ನು ನಾವು ಮಾಡಿದ್ದೀವಿ ಅಂತ ಆಡಳಿತ ಪಕ್ಷ ಹೇಳೋದಕ್ಕೂ, 1 ರೂಪಾಯಿನ ಕೆಲಸ ಆಗಿಲ್ಲ ಅಂತ ವಿರೋಧ ಪಕ್ಷ ಕಾಂಗ್ರೆಸ್ ಹೇಳ್ತಾ ಇದೆ. ಅಂದರೆ ಯಾರನ್ನು ನಂಬಬೇಕು ಸಾಮಾನ್ಯ ಜನ? ನನಗೆ ಅಂಕಿಅಂಶಗಳ ಮೂಲಕ ಅಸೆಂಬ್ಲಿನಲ್ಲಿ ನಾವೆಲ್ಲನೂ ಹೇಳಿದ್ದೀವಿ. ಬಜೆಟ್ ಮೇಲೆ ಮಾತಾಡುವಾಗ, ಇಲಾಖೆಗಳ ಮೇಲೆ ಮಾತಾಡುವಾಗ ಎಲ್ಲ ಹೇಳಿದ್ದೀವಿ. ಅವರು ಉತ್ತರನೇ ಕೊಡೋದಿಲ್ಲ. ಸರ್ಕಾರ ಏನು ಮಾಡಿದ್ದೀವಿ ಅಂತ ವಿಧಾನಸಭೆ ಗೌರ್ಮೆಂಟ್ ಈಸ್ ರೆಸ್ಪಾನ್ಸಿಬಲ್ ಟು ದಿ ಲೆಜಿಸ್ಲೇಚರ್ ಇನ್ ಟರ್ನ್ ಟು ದಿ ಪೀಪಲ್. ಜನಗಳಿಗೆ ಹೇಳ್ಬೇಕಲ್ಲ, ನಾವು ಇದನ್ನು ಮಾಡಿದ್ದೀವಿ ಅಂತ. ಮಾತೆತ್ತರೆ ಸೈಕಲ್ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ, ಇನ್ಯಾವುದೋ ಸೀರೆ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಅದು ಬಿಟ್ಟರೆ ಏನು ಮಾಡಿದ್ದೀರಿ? ಬರಗಾಲ ನಿಭಾಯಿಸೋಕ್ಕಾಗದೇ ಇದ್ಮೇಲೆ ನಿಮಗೆ 1,000 ಕೋಟಿ ಬಜೆಟ್ ಮಾಡಿಸಿ, 1,00,000 ಕೋಟಿ ಬಜೆಟ್ ಮಾಡಿಸಿ ಪ್ರಯೋಜನ ಏನು? ಭಾಳ ದೊಡ್ಡದಾಗಿ ಹೇಳಿದ್ರೆ ಯಡಿಯೂರಪ್ಪ 10,000 ಕೋಟಿ ಖರ್ಚು ಮಾಡಿರಿ ಅಂತ. ಎಲ್ರಿ ಮಾಡಿದ್ರಿ? 1 ವರ್ಷದಿಂದ ಬಾಯಿ ಸುಮ್ಮನೆ ಮೌನವಾಗಿದ್ದರು ಯಡಿಯೂರಪ್ಪನವರು. ಇದ್ದಕ್ಕಿದ್ದಾಗಲೇ ರೈತರ ಪರ ಕಾಳಜಿ ಬಂದ್ಬಿಡೋದೆ. ದಿಸ್ ಈಸ್ ಪೊಲಿಟಿಕಲಿ ಮೋಟಿವೇಟೆಡ್ ಟೂರ್ ಅವ್ರದ್ದು, ಪ್ರತಿಯೊಬ್ಬರದ್ದು ಕೂಡ. ನಾವು ಆ್ಯಸ್ ಅಪೋಸಿಷನ್ ಪಾರ್ಟಿ ನಮ್ಮ ಕರ್ತವ್ಯ ನಾವು ಮಾಡ್ತಾಯಿದ್ದೀವಿ.
ನಾವು ಈ ಬಾರಿ ಹೋಗ್ತಾ ಇರ್ತಕ್ಕಂಥದ್ದು ಇದು 4ನೇ ಬಾರಿ ಹೋಗ್ತಾ ಇದ್ದೀವಿ. ಇದು ಹೋಗ್ತಾ ಇರ್ತಕ್ಕಂಥದ್ದು ಮತ್ತೆ ಇವತ್ತು ಈಗ ಸಾರಿ ಏನು ಮಾಡ್ತಾ ಇದ್ದಾರೆ, ಅವ್ರು ಹೇಳಿದ ರೀತಿ ನಡ್ಕೊಂಡಿದ್ದಾರೆ, ಅಸೆಂಬ್ಲಿನಲ್ಲಿ ಕೊಟ್ಟಂಥ ಭರವಸೆಗಳೆಲ್ಲ ಅದನ್ನೇ ಅದು ಈಡೇರ್ತಾವ ಇದ್ದಾವ ಇರುವಂಥ ನೋಡ್ಲಿಕ್ಕೋಸ್ಕರನೇ. ಈಗ ನೀವು ಸೋನಿಯಾ ಗಾಂಧಿ ಬಂದಾಯಿತು, ಕೇಂದ್ರದ 4 ಜನ ಮಂತ್ರಿಗಳು ಬಂದರು, 4 ಭಾಗವಾಗಿ ಮಾಡ್ಕೊಂಡು ಅವರು ಓಡಾಡಿದರು, ತಾವೀಗ 4 ಭಾಗ ಮಾಡ್ಕೊಂಡು ಓಡಾಡ್ತಾ ಇದ್ದೀರಿ. ಏನು ಅಲ್ಟಿಮೇಟ್ ವಾಟ್ ಇಸ್ ದ ರಿಸಲ್ಟ್? ಜನತೆಗೆ ಏನು ರಿಸಲ್ಟ್ ಏನು? ಈ ಟೂರ್ ಹೊಡೆಯೋದ್ರಿಂದ ಏನು ಲಾಭ? ಇಲ್ಲಿವರೆಗೆ ಕೇಂದ್ರ ಸರ್ಕಾರದವ್ರು ಹೇಳಿದ್ದಾರೆ, ನೀವು ಉದ್ಯೋಗ ಕೊಡ್ತೀರಾ, ಎಷ್ಟು ದುಡ್ಡು ಬೇಕಾದ್ರೂ ಕೊಡ್ತೀವಿ NREGSನಲ್ಲಿ ಅಂತ ಹೇಳಿದ್ದಾರೆ. ಜನಗಳಿಗೆ ಉದ್ಯೋಗ ಕೊಡಿ, ಗುಳೆ ಹೋಗೋ ತಪ್ಪಿಸಿ, ಎಷ್ಟು ಹಣ ಬೇಕಾದ್ರೂ ಕೊಡ್ತೀವಿ ಅಂತ ಹೇಳಿದ್ದಾರೆ. ನಿಮಗೆ ಖರ್ಚು ಮಾಡೋಕ್ಕಾಗ್ತಾ ಇಲ್ಲ ದುಡ್ಡನ್ನ. ಕುಡಿಯೋ ನೀರು ದುಡ್ಡು ಬೇಕಾ, ಎಷ್ಟು ಬೇಕಾದ್ರೂ ಕೊಡ್ತೀವಿ ಕೊಡಿ ಅಂತ ಹೇಳಿದ್ದಾರೆ. ಶೌಚಾಲಯಗಳು ಬೇಕಾ, ಎಷ್ಟು ದುಡ್ಡು ಬೇಕು ಕೊಡ್ತೀವಿ ಮಾಡಿ ಅಂತ ಹೇಳ್ತಾರೆ, ಮಾಡೋದಿಲ್ಲ. ನಿಮಗೆ ಮೇವಿಗೆ ದುಡ್ಡು ಬೇಕಾ, ಕೊಡ್ತೀವಿ, ಮೇವು ಬೆಳೆಸಿ ಅಂತ. ಸರ್ವಪಕ್ಷ ನಿಯೋಗ ಯಾಕೆ ತೊಗೊಂಡು ಹೋಗೋದಲ್ಲಿಗೆ ಮತ್ತೊಂದು ಮನವಿ ಸಲ್ಲಿಸೋದಕ್ಕೆ ಹೋಗಿದ್ವಲ್ಲ. ಅದಕ್ಕೆ ನೋಡಿ 3 ಸಾರಿ ನಾನು ಒಂದು ಸಾರಿ ಜೊತೆಲಿ ಹೋಗಿದ್ದೆ. ಇವ್ರಿಗೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಸರ್ವಪಕ್ಷ ನಿಯೋಗ ಹೋಗ್ತೀವಿ ಮನವಿನೂ ಕೊಟ್ಟು, ಪಾಪ ಕೇಂದ್ರ ಸರ್ಕಾರದವರು 3 ಬಾರಿ ಕೇಂದ್ರದ ತಂಡಗಳನ್ನ ಕಳಿಸಿದ್ದಾರೆ. ನಾವು ಓದೋದಾಗೆಲ್ಲ ಇವರು ನಿಯೋಗ ಹೋದಾಗೆಲ್ಲ ತಂಡಗಳು ಕಳಿಸಿದ್ದಾರೆ. ಮತ್ತು ಇವತ್ತಿನವರೆಗೆ CRF ಫಂಡಿಂದ NCCFನಿಂದ ಸುಮಾರು 800 ಕೋಟಿ ರೂಪಾಯಿಗಳು ಕೊಟ್ಟಿದ್ದಾರೆ. ಏನಾಯ್ತು? ಹಣ ಏನಾಯಿತು? ಏನು ಇವ್ರು ಖರ್ಚು ಮಾಡಿ ಲೆಕ್ಕ ಕೊಡಬೇಕು. ಇವರು ಸರ್ಕಾರಕ್ಕೆ ಲೆಕ್ಕ ಕೊಡಬೇಕು, ಕೇಂದ್ರ ಸರ್ಕಾರಕ್ಕೆ ಲೆಕ್ಕ ಕೊಡಬೇಕು, ಯುಟಿಲೈಸೇಷನ್ ಸರ್ಟಿಫಿಕೇಟ್ ಕೊಡಬೇಕು. ಅವರಿಗೆ ಮಾಡಿದ್ರೆ ಹೆಚ್ಚಾಗಿ ಹಣ ಕೊಡ್ತಾರೆ, ಕುಡಿಯೋ ನೀರಿಗೆ ಹೆಚ್ಚು ಹಣ ಕೊಡ್ತಾರೆ. ನಿಮಗೆ ಇವರು ಹೆಂಗೆ ಈ ಸರ್ಕಾರ ಬೇಜವಾಬ್ದಾರಿ ಅನ್ನೋದಕ್ಕೆ ನಿಮ್ಗೊಂದು ಉದಾಹರಣೆ ಹೇಳ್ತೀನಿ. 1,500 ಕೋಟಿ ರೂಪಾಯಿ ಕುಡಿಯೋಕ್ಕೆ ನೀರಿತ್ತು, ಕುಡಿಯೋ ನೀರಿಗೆ 1,500 ಕೋಟಿ ರೂಪಾಯಿ ಇತ್ತು ಕರ್ನಾಟಕದಲ್ಲಿ. ಅಷ್ಟಕ್ಕಿಂತ ಜಾಸ್ತಿ ಖರ್ಚು ಮಾಡಬೇಕಾಗಿತ್ತಲ್ಲ ಬರಗಾಲ ಬಂದ ಮೇಲೆ. ಅವ್ರು ಖರ್ಚು ಮಾಡೋದು ಎಷ್ಟು ಗೊತ್ತಾ? ಇಡೀ ವರ್ಷದಲ್ಲಿ 1,160 ಕೋಟಿ ರೂಪಾಯಿ. ನಿಮ್ಗೆ ಯಾವ ಕಾಳಜಿ ಇದೆ? ಇಫ್ ಯು ಕಾಂಟ್ ಸ್ಪೆಂಡ್ ಮನಿ ಪ್ರೊವೈಡೆಡ್, ಮನಿ ಅವೈಲಬಲ್. ಅಲ್ಲ, ಯಾಕೆ ಖರ್ಚು ಮಾಡೋಕೆ ಆಗ್ತಾ ಇಲ್ಲ ಅಂದ್ರೆ ಏನಾದ್ರು ಅರ್ಥ ಏನು? ಖರ್ಚು ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ಅಡ್ಮಿನಿಸ್ಟ್ರೇಷನ್ ಫೇಲ್ ಆಗಿದೆ. ಅಧಿಕಾರಿಗಳು ಇವ್ರ ಮಾತು ಕೇಳಲ್ಲ. ಯಾರು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ಗಳು ಕೂತ್ಕೊಂಡು ಹೋಗಿ ರಿವ್ಯೂ ಮಾಡಲ್ಲ, ಇನ್ಸ್ಪೆಕ್ಟ್ ಮಾಡಲ್ಲ. ಯಾರು ಯಾವ ಮಂತ್ರಿನೂ ಹೋಗಿ ನೋಡಲ್ಲ ಸ್ಥಳದಲ್ಲಿ ಏನಾಗ್ತಾ ಇದೆ ಅಂತ. ಇವ್ರಿಗೆ ಒಬ್ರಿಗೂ ಜವಾಬ್ದಾರಿ ಇಲ್ಲ. ಅಧಿಕಾರಿಗಳು ಇವರು ಹೆಂಗಿರ್ತಾರೆ ಹಂಗಿರ್ತದೆ, ನೂಲು ಹೆಂಗಿರ್ತದೆ ಹಂಗೆ ಬಟ್ಟೆ ಇರ್ತದೆ. ಒಬ್ರಿಗೂ ಕಾಳಜಿ ಇಲ್ಲ. ಈಗ ಅಗ್ರಿಕಲ್ಚರ್ ಮಿನಿಸ್ಟ್ರಿ ಎಲ್ಲರೂ ಒಂದು ಜಿಲ್ಲೆಗೆ ಹೋಗಿದ್ದಾರೆ ಅಂತ ಹೇಳಿ ನೋಡೋಣ. ರೆವಿನ್ಯೂ ಮಿನಿಸ್ಟ್ರಿ ಯಾವ ಜಿಲ್ಲೆಗೆ ಹೋಗಿದ್ದಾರೆ ಅಂತ ಹೇಳೋಣ. ಟೂರ್ ಮಾಡ್ತಾ ಇದಾರಲ್ಲ ಅವರು. ಯಾವಾಗ ಎಲ್ಲಿ ಹೋಗಿದ್ದಾರೆ? ಈಶ್ವರಪ್ಪನವರು ಯಡಿಯೂರಪ್ಪನವ್ರ ಜೊತೆ ಹೋಗೋದು. ನೀವು ಯಾಕೆ ಮಂತ್ರಿ ಆಗಿದ್ದೀರಿ? ಇಟ್ ಇಸ್ ಯುವರ್ ರೆಸ್ಪಾನ್ಸಿಬಿಲಿಟಿ. ಬರ ಎಲ್ಲ ನೋಡ್ಕೊಳ್ತಕ್ಕಂಥವ್ರು ಇಟ್ ಇಸ್ ರೆವಿನ್ಯೂ ಮಿನಿಸ್ಟರ್, ಇಟ್ ಇಸ್ ದ ಚೀಫ್ ಮಿನಿಸ್ಟರ್. ಯಡಿಯೂರಪ್ಪನ ಜೊತೆ ಅವ್ರ ನೆರಳಿನಲ್ಲಿ ಹೋಗೋದಲ್ಲ ನೀವು. ಯಡಿಯೂರಪ್ಪ ರಾಜಕೀಯ ಮಾಡಕ್ಕೆ ಹೋಗ್ತಾರೆ, ಇವರು ಅವ್ರ ಜೊತೆಯಲ್ಲಿ ಎಲ್ಲ ಇವೆಲ್ಲ ಹೋಯ್ತವೆ. ಇವು ಪಟಾಲಂಗಳೆಲ್ಲ. ಇಸ್ ಇಟ್ ದಿ ವೇ ದಿ ರನ್ನಿಂಗ್ ಆಫ್ ದಿ ಗೌರ್ಮೆಂಟ್? ಸರ್ಕಾರ ಈಗ ಬರ ನಿರ್ವಹಣೆ ಮಾಡೋದು. ನಾನು ಹೇಳ್ತೇನೆ, ಬರ ನಿರ್ವಹಣೆ ಮಾಡೋದ್ರಲ್ಲಿ ಈ ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗಿದೆ. ಅದು ಮುಚ್ಕೊಳ್ಳಿಕ್ಕೋಸ್ಕರನೇ ಕೇಂದ್ರ ಸರ್ಕಾರ ಇದನ್ನು ಮನ್ನಾ ಮಾಡಲಿ, ಸಾಲನ 19,000 ಕೋಟಿ ರೂಪಾಯಿ ಇದೆ ಕಮರ್ಷಿಯಲ್ ಬ್ಯಾಂಕ್ಸ್ದು, ಅದ್ರ ಮನ್ನಾ ಮಾಡಲಿ ಅಂತ. ಅದು ಮುಚ್ಕೊಳ್ಳಿಕ್ಕೆ, ಇವರು ವೈಫಲ್ಯ ಮುಚ್ಕೊಳ್ಳಿಕ್ಕೆ ಇದನ್ನು ಹೇಳ್ಕೊಂಡು ಜನರಿಗೆ ತಪ್ಪು ಮಾಹಿತಿ ಕೊಟ್ಕೊಂಡು 72,000 ಕೋಟಿ ಮನ್ನಾ ಮಾಡೋರು ಇದನ್ನು 19,000 ಕೋಟಿ ಮಾಡ್ಬೋದಲ್ಲ ಸಿದ್ದರಾಮಯ್ಯ? 19 ಯಾರು 20,000 ಕೋಟಿ ಮಾಡಿದವರು? ಅಲ್ಲ, 72,000 ಕೋಟಿ ಅವತ್ತು ಮಾಡಿದರು. ನೀವು ನೋಡಿ, ಕರ್ನಾಟಕ ಒಂದೇ ಅಲ್ಲ ಬರಗಾಲ ಬಂದಿರೋದು ಇವತ್ತು. ಮಹಾರಾಷ್ಟ್ರದಲ್ಲಿ ಬರಗಾಲ ಇದೆ, ರಾಜಸ್ಥಾನದಲ್ಲಿ ಬರಗಾಲ ಇದೆ. ಕೇಂದ್ರ ಸರ್ಕಾರ ಎಲ್ಲ ರಾಜ್ಯಗಳನ್ನೂ ನೋಡ್ಕೋಬೇಕಲ್ಲ. ಯಾವುದೋ ಒಂದು ರಾಜ್ಯಕ್ಕೆ ಸೀಮಿತವಾಗಿ ಕೆಲಸ ಮಾಡೋಕ್ಕಾಗಲ್ಲ ಅವರು. ರಾಜಸ್ಥಾನದಲ್ಲಿ ಇವತ್ತು ಭೀಕರ ಬರಗಾಲ ಇದೆ, ಮಹಾರಾಷ್ಟ್ರದಲ್ಲಿ ಭೀಕರವಾದ ಬರಗಾಲ ಇದೆ, ಕರ್ನಾಟಕದಲ್ಲಿ ಭೀಕರವಾದ ಬರಗಾಲ ಇದೆ. ರಿಯಾಲಿಟಿ ಈಗ ಕರ್ನಾಟಕದಲ್ಲಿ ಹಾಗಾದರೆ ಆಡಳಿತ ಪಕ್ಷ, ವಿರೋಧ ಪಕ್ಷ ಕಾಂಗ್ರೆಸ್ ಹೊರಟಿದೆ, ಈಗ JDS ಕೂಡ ರಾಜ್ಯ ಪ್ರವಾಸ ಮಾಡ್ತಾ ಇದೆ. ಹಾಗಾದರೆ ಕರ್ನಾಟಕದಲ್ಲಿ ಏನು ನಡೀತಾ ಇದೆ ಇದ್ರ ಬಗ್ಗೆ ಮಾತಾಡೋಣ ಸಿದ್ದರಾಮಯ್ಯ ಅವರು. ಅದಕ್ಕೆ ಮೊದಲು ಮತ್ತೊಂದು ಬ್ರೇಕ್.